ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವು ತಿರುಮಲ ಪ್ರಾಪರ್ಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಮೈಸೂರು ಇಲ್ಲಿಂದ ಮಾತಾಡ್ತಾ ಇದ್ದೀವಿ. ನಮ್ಮದು ಒಂದು 3060 1800 ಸ್ಕ್ವೇರ್ ಫೀಟ್ ಸೈಟ್ ಡೈಮೆನ್ಷನ್ ಇರುವಂತಹ ಮನೆ ಸೇಲ್ಗಿದೆ. ಗ್ರೌಂಡ್ ಫ್ಲೋರ್ 2 BHK, ಫಸ್ಟ್ ಫ್ಲೋರ್ 3 BHK. ಈ ಸೈಟ್ ಬಂದ್ಬಿಟ್ಟು ನಿಮಗೆ ಮೈಸೂರು ಸಿಟಿ ಸೆಂಟ್ರಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಈ ಸೈಟ್ ಬರುತ್ತೆ. ಈ ಕಡೆ ನಿಮಗೆ ನ್ಯಾಷನಲ್ ಹೈವೇ ಊಟಿ ರೋಡ್ ಟು ನಂಜನಗೂಡು ಕನೆಕ್ಟ್ ಆಗುತ್ತೆ, ಇಲ್ಲೇ ನಿಯರು. ಈ ಲೇಔಟ್ ಬಂದ್ಬಿಟ್ಟು ಜೈಸಸ್ ಲೇಔಟು, JP ನಗರ ಜೈಸಸ್ ಲೇಔಟು. 100% ಮೂಡಾ ಅಪ್ರೂವ್ಡ್ ಲೇಔಟ್, ಮೂಡಾ ಖಾತಾ, ಮೂಡಾ ಪ್ಲಾನ್ ಅಪ್ರೂವಲ್ ಇರುವಂತಹ ಈ ಸೈಟು. ಇದನ್ನ ಬಿಲ್ಡ್ ಮಾಡಿರೋರು ರಾಜು ಎಂ ಅಂತೇಳಿ, ತಿರುಮಲ ಪ್ರಾಪರ್ಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಓನರ್. ಅವರು ಸುಮಾರು 15 ವರ್ಷಗಳಿಂದ ಈ ಉದ್ಯೋಗದಲ್ಲೇ ಅವ್ರನ್ನ ಸಂಪೂರ್ಣವಾಗಿ ತೋರಿಸ್ಕೊಂಡಿದ್ದಾರೆ. ಈ JP ನಗರ, ಶ್ರೀನಗರ, ಶ್ರೀರಾಮ್ಪುರ ಮನೆಗಳನ್ನ ಅವರು ನಿರ್ಮಾಣ ಮಾಡಿ ಮಾರಾಟ ಮಾಡಿದ್ದಾರೆ. ಆದ್ದರಿಂದ ನೀವು ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಬನ್ನಿ ಫ್ರೆಂಡ್ಸ್, ಒಳಗಡೆ ಯಾವ ಥರ ಇದೆ ಮನೆ, ಏನೇನಿದೆ, ಯಾವ ಥರ ಡಿಸೈನ್ಸು ಎಲ್ಲ ನಾವು ಸಂಪೂರ್ಣವಾಗಿ ನೋಡೋಣ. ಎಂಟ್ರ್ ಆದ ತಕ್ಷಣ ನಿಮಗೆ ಕಾರ್ ಪಾರ್ಕಿಂಗ್ ಬರುತ್ತೆ. ಇಲ್ಲಿ ನೀವು ಆರಾಮಾಗಿ 3 ಕಾರ್ಗಳನ್ನ ನಿಲ್ಲಿಸ್ಕೋಬೋದು. ಹಾಗೆ ಕಾರ್ನ ವಾಶ್ ಮಾಡಲಿಕ್ಕೂ ಕೂಡ ಟ್ಯಾಂಕ್ ಕೂಡ ಇಲ್ಲಿ ಆಲ್ರೆಡಿ ರೆಡಿಯಾಗಿದೆ. ಹಾಗೆ ಬಂದರೆ ಈ ವಾಲ್ದು ಡಿಸೈನ್ ನೋಡ್ಬೋದು ನೀವು, ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಫ್ಲವರ್ಸು. ಹಾಗೆ ಈ ಮನೆ ಹೇಳಬೇಕು ಅಂದರೆ 100% ವಾಸ್ತು ಅನುಗುಣವಾಗಿ ನಿರ್ಮಾಣ ಮಾಡಿರೋಂಥ ಮನೆ ಇದು. ಹಾಗೆ ಬನ್ನಿ ಫ್ರೆಂಡ್ಸ್, ಒಳಗಡೆ ಏನೇನಿದೆ, ಯಾವ ಥರ ಇದೆ ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಸಪ್ರೇಟ್ ಬೋರ್ವೆಲ್ ಕೂಡ ನಾವು ಹಾಕ್ಸಿದ್ದೀವಿ. ಪ್ರಸ್ತುತ ಈ ಜನ್ರೇಷನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸು ತುಂಬ ಜಾಸ್ತಿ ಆಗಿರೋದ್ರಿಂದ ನಾವು 2 ಚಾರ್ಜಿಂಗ್ ಪಾಯಿಂಟ್ಸ್ಗಳನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸೆಟ್ ಬ್ಯಾಕ್ಗಳ ಬಗ್ಗೆ ಯೋಚನೆ ಮಾಡೋದಂದರೆ ರೈಟ್ ಟು ಲೆಫ್ಟ್ ಎಲ್ಲ 2 ಕಡೆನೂ ಕೂಡ ನಾವು 1.5 feet 2 feet ಸೆಟ್ ಬ್ಯಾಕ್ಗಳನ್ನ ಬಿಟ್ಟಿದ್ದೀವಿ. ಸುತ್ತ ನಿಮಗೆ 3 portion ಆಫ್ ದ ಬಿಲ್ಡಿಂಗ್ ಸುತ್ತ ಸೇಫ್ಟಿ ರೈಲಿಂಗ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದೀವಿ, ಸೇಫ್ಟಿ ಪರ್ಪಸ್ಗೋಸ್ಕರ. ಬಂದ್ಬಿಟ್ಟು ವೆಸ್ಟ್ ಫೇಸ್ಗಿದೆ. ಡೋರ್ ಬಂದ್ಬಿಟ್ಟು ಫ್ರಂಟ್ ಡೋರು ನಾರ್ತ್ ಫೇಸ್ಗಿದೆ. ನೋಡಿ, ಫುಲ್ಲಿ ಫರ್ನಿಶ್ಡ್, ಫಸ್ಟ್ ಟೀಕ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಡೋರ್ ಇದು. ಫ್ರೆಂಡ್ಸ್, ಇದು ಗ್ರೌಂಡ್ ಫ್ಲೋರ್ದು ಹಾಲ್, ವಂಡರ್ಫುಲ್ ಆಗಿದೆ. TV ಕ್ಯಾಬಿನೆಟ್ ಆಗಿರ್ಬೋದು, ಫಾಲ್ ಸೀಲಿಂಗ್ ಯೂಸ್ ಮಾಡಿರ್ತಕ್ಕಂಥ ಝೂಮರ್ ಲೈಟ್ಗಳಾಗಿರ್ಬೋದು, ಮತ್ತು ಫ್ಯಾನ್ ಆಗಿರ್ಬೋದು, ಎಲ್ಲ ಕೂಡ ತುಂಬ ಅದ್ಭುತವಾಗಿದೆ. ಮೆಟೀರಿಯಲ್ಸ್ ಕೂಡ ನಾವು ಇದು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ನೀವು UPS ಪಾಯಿಂಟ್ ನೋಡ್ಬೋದು. ಹಾಗೆ ನಿಮಗೆ ನೆಕ್ಸ್ಟ್ ಬಂದರೆ ವಾಟರ್ ಬಾಕ್ಸ್ಗಳು, ಅದು ಎಷ್ಟು ನೀಟಾಗಿದೆ ನೋಡಿ, ಎಲ್ಲ ಗೋಲ್ಡ್ ಲೈಟು, ತುಂಬ ಅಟ್ರಾಕ್ಷನ್ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಪೂಜಾ ಡೋರ್, ಮನೆಗೆ ಮುಖ್ಯವಾದದ್ದು ಅಂದರೆ ದೇವ್ರ ಮನೆ, ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲ್ಗಡೆ ಆರ್ಚ್ ಇರ್ಬೋದು ನೀವು, ಗಣಪತಿ ಆ ಕಡೆ ಈ ಕಡೆ ಲಕ್ಷ್ಮೀ ಸರಸ್ವತಿ, ಇದು ಕೂಡ ಫಸ್ಟ್ ಟೀಕಲ್ಲೇ ಯೂಸ್ ಮಾಡಿರ್ತಕ್ಕಂಥ ಡೋರು. ಪಾಲಿಶು ಕೂಡ ತುಂಬ ನೀಟಾಗಿದೆ. ಹಾಗೆ ಬಂದರೆ ಒಳಗಡೆ ನೋಡೋಣ ಹೇಗಿದೆ ಅಂತ. ನೋಡಿ, ವಾಲ್ ಟೈಲು ಎಲ್ಲ ವೆಟ್ರಿಫೈಡ್ ಟೈಲ್ಸು. ಇದು ಕೂಡ ಈ ಕಡೆ ಸ್ಟ್ರಿಪ್ ಲೈಟ್ ಎಷ್ಟು ನೀಟಾಗಿ ಗೋಲ್ಡ್ ಕಲರ್ ತುಂಬ ಹೈಲೈಟ್ ಆಗಿ ಕಾಣ್ತಾ ಇದೆ. ಆರಾಮಾಗಿ ಇಲ್ಲಿ ಇಬ್ರು ಕೂತ್ಕೊಂಡು ಆರಾಮಾಗಿ ನೀವು ಪೂಜೆ ಮಾಡ್ಬೋದು. ಕೆಳಗಡೆ ಪೂಜಾ ಸಾಮಗ್ರಿಗಳು ಇಟ್ಕೊಳ್ಳೋಕ್ಕೆ ಒಂದು ಕ್ಯಾಬಿನೆಟ್ ಕೂಡ ಇಲ್ಲಿ ರೆಡಿಯಾಗಿದೆ. ಡೋರ್ ಡಿಸೈನ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಯೂಸ್ ಮಾಡಿರೋಂಥ ಗಂಟೆಗಳು ಮಧ್ಯ ಗ್ಲಾಸು ತುಂಬ ನೀಟಾಗಿ ಬಂದಿದೆ. ಗ್ರೌಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ನೀವು ಆರಾಮಾಗಿ ಒಂದು ಕಿಂಗ್ ಸೈಜ್ ಬೆಡ್ನ ಇಲ್ಲಿ ನೀವು ಹಾಕೋಬೋದು.
ಹಾಗೆ ವಿಂಡೋಸ್ಗಳು ನೋಡ್ಬೋದು ನೀವು. ವಿಂಡೋಸ್ ಕೂಡ ಫಸ್ಟ್ ವೀಕಲ್ಲಿ ಎಷ್ಟು ನೀಟಾಗಿ ಪಾಲಿಶಲ್ಲಿ ಬಂದಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ತುಂಬ ಸ್ಪೇಷಿಯಸ್ ಆಗಿದೆ ರೂಮು. ಮಿರರ್ ಸ್ಟ್ಯಾಂಡು, ಫಾಲ್ ಸೀಲಿಂಗ್ ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿದೆ. ಕಲರ್ ಕಾಂಬಿನೇಷನ್ನು, ಮೇಲ್ಗಡೆ ಸ್ಟ್ರಿಪ್ ಲೈಟು, ಬೆಡ್ರೂಮ್ಗೆ ಅಟ್ಯಾಚ್ ಬಾತ್. ಅಟ್ಯಾಚ್ ಬಾತಲ್ಲಿ ನೋಡ್ಬೋದು ನೀವು ಶವರ್ ರಾಡು, ಕನ್ಸೀಲ್ಡ್ ವಾಲ್ಗಳು, ಮಿಕ್ಸರು, ವೆಸ್ಟರ್ನ್ ಕಮೋಡು, ಆಂಟಿ ಸ್ಕಿಡ್ ಸ್ಟೈಲ್ಸು ಎಲ್ಲ ಕೂಡ ತುಂಬ ಅದ್ಭುತವಾಗಿ ನಾವು ಹಾಕ್ಸಿದ್ದೀವಿ. ನೋಡ್ಬೋದು ನೀವು ಎಷ್ಟು ತುಂಬ ನೀಟಾಗಿ ಫರ್ನಿಶ್ಡ್ ಆಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಸಖತ್ತಾಗಿದೆ. ಹ್ಯಾಂಡಲ್ಸ್ ಆಗಿರ್ಬೋದು, ಒಳಗಡೆ ತುಂಬ ಸ್ಪೇಸಿಯಸ್ ಆಗಿ ನೀವು ನಿಮ್ಮ ಬಟ್ಟೆಗಳನ್ನ ಜೋಡಿಸ್ಕೋಬೋದು. ಡ್ರಾಯರು, ಎರಡನೇ ವಾರ್ಡ್ರೋಬ್ ಕೂಡ ಅದೇ ಥರ ಸೇಮ್ ಇದೆ. ಹಾಗೆ ಬಂದರೆ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು. ಹಾಗೆ ಬಂದರೆ ಡೈನಿಂಗ್ ಏರಿಯಾಸಲ್ಲಿ ಆರಾಮಾಗಿ ಇಲ್ಲಿ ನೀವು ಒಂದು ಫ್ಯಾಮಿಲಿ ಆರಾಮಾಗಿ ಕೂತ್ಕೊಂಡು ಸ್ಪೇಷಿಯಸ್ ಆಗಿ ಡಿನ್ನರು, ಲಂಚು, ಬ್ರೇಕ್ಫಾಸ್ಟ್ ಮಾಡೋಷ್ಟು ತುಂಬ ಚೆನ್ನಾಗಿದೆ. 6 ಜನ ಮೆಂಬರ್ಸು ಆರಾಮಾಗಿ ಕೂತ್ಕೊಂಡು ಇಲ್ಲಿ ನೀವು ಫುಡ್ನ ತಗೋಬೋದು. ಹಾಗೆ ಇಲ್ಲಿ ಬಂದರೆ ಮೈಕ್ರೋವೇವ್ಗೆ ನಾವು ರೆಡಿ ಮಾಡಿಸಿದ್ದೀವಿ, ಮೇಲ್ಗಡೆ ಬಾಕ್ಸ್ಗಳು ಇಟ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಫ್ರಿಡ್ಜ್ ಪಾಯಿಂಟ್ ಪೊಸಿಷನ್ ಇಲ್ಲಿ ಬರುತ್ತೆ ಹೌಸ್ಗೆ. ಹಾಗೆ ಬಂದರೆ ಇದು ಕಿಚನ್. ಮನೆಗೆ ಮುಖ್ಯವಾಗಿರೋದು, ಮನುಷ್ಯರಿಗೂ ಮುಖ್ಯವಾಗಿರೋದು ಅಂದರೆ ಕಿಚನ್ನು. ನಾವು ಫುಡ್ನ ಇಲ್ಲೇ ತಯಾರಿ ಮಾಡೋದು. ಅದರದ್ದು ನೋಡ್ಬೋದು ನೀವು, ತುಂಬ ಇಟಾಲಿಯನ್ ಕಿಚನ್ ನಾವು ರೆಡಿ ಮಾಡಿಸಿದ್ವಿ. ಎಲ್ಲ ಫುಲ್ಲಿ ಫರ್ನಿಶ್ಡ್ ಆ್ಯಂಡ್ ಫಿಟ್ಟಿಂಗ್ಸ್ ಆಗಿದೆ. ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು. ನಿಮಗೆ ಚಿಮ್ನಿ ಪ್ರೊವೈಡ್ ನಾವು ಆಲ್ರೆಡಿ ಮಾಡಿದ್ದೀವಿ. ಇಲ್ಲಿ ಗ್ಯಾಸ್ ಪೈಪ್ ಆಲ್ರೆಡಿ ಬಂದಿದೆ. ನಿಮಗೆ ಸ್ಟವ್ ಪೊಸಿಷನ್ ಇಲ್ಲಿ ಬರುತ್ತೆ. ಮೇಲ್ಗಡೆ ಎಲ್ಲ ವಾರ್ಡ್ರೋಬ್ಗಳು ಹಾಗೆ ನೋಡ್ಬೋದು. ಹಾಗೆ ಇಲ್ಲಿ ಬಂದರೆ ಬ್ರೇಕ್ಫಾಸ್ಟ್ ಕೌಂಟರ್. ಈ ಕೌಂಟರ್ ನೋಡಿದ್ರೆ ನಮಗೆ ಯಾವುದೋ ಒಂದು ಕಣ್ಣು ಕುಕ್ಕರ್ ಥರ ಇದೆ. ಫಾಲ್ ಸೀಲಿಂಗು, ಮಧ್ಯದಲ್ಲಿ PVC ಮೆಟೀರಿಯಲ್ ನೋಡ್ಬೋದು, ಕಲರ್ ಕಾಂಬಿನೇಷನ್ನು. ಡೈನಿಂಗಲ್ಲಿ ಒಂದು ವಾಶ್ ಬೇಷನ್, ಡೈನಿಂಗ್ ಪಕ್ಕದಲ್ಲೇ ಇರ್ತಕ್ಕಂಥ ವಾಶ್ ಬೇಷನ್ನು, ಮಿರರಲ್ಲಿ 7 ಬೆಡ್ರೂಮ್. ನಾವು ಮನೇಲಿ ಯೂಸ್ ಮಾಡಿರೋ ಎಲ್ಲ ವುಡ್ ಕೂಡ ಟೀಕ್ ವುಡ್ಡು. ಈ ವುಡ್ಡು ಕೂಡ ಟೀಕ್ ವುಡ್ಡು. ಪಾಲಿಶ್ ನೋಡಿ ಎಷ್ಟು ನೀಟಾಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಇದು ಬಂದ್ಬಿಟ್ಟು ಕಿಡ್ಸ್ ರೂಮ್, ಸ್ಟಡಿ ರೂಮ್ ಅಂತ ನಾವು ಹೇಳ್ಬೋದು. ಇಲ್ಲಿ ಕ್ವೀನ್ ಸೈಜ್ ಬೆಡ್ ನೀವು ಆರಾಮಾಗಿ ಪ್ಲಾಟ್ ಮಾಡ್ಕೋಬಹುದು. ಇದು ಕೂಡ ತುಂಬಾ ಫಾಲ್ ಸೀಲಿಂಗ್ ನೋಡ್ಬೋದು ನೀವು. ಇಲ್ಲಿ ಒಂದೊಂದು ರೂಮ್ಗೆ ಒಂದೊಂದು ಕಲರ್ ಕಾಂಬಿನೇಷನ್ ಅಲ್ಲಿ ನಾವು ಫಾಲ್ ಸೀಲಿಂಗ್ ಗೆ ಪೇಂಟ್ ಮಾಡಿಸಿದ್ವಿ. ತುಂಬಾ ನೀಟಾಗಿ ಬಂದಿದೆ ಅದು. ಹಾಗೆ ಬಂದ್ರೆ ವಿಂಡೋಸ್ ಕೂಡ ನಾನು ಹೇಳಿದೆ, ಈ ಮನೆಯಲ್ಲಿ ಯೂಸ್ ಮಾಡಿರ್ತಕ್ಕಂಥ ಎಲ್ಲ ವಿಂಡೋಸ್ಗೂ ನಾವು ಯೂಸ್ ಮಾಡೋ ಮೆಟೀರಿಯಲ್ ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಟೀಕು. ಅದು ಕೂಡ ಎಷ್ಟು ಪಾಲಿಶ್ ಆಗಿದೆ. ಹಾಗೆ ನಾವು ಆಲ್ರೆಡಿ ನಿಮಗೆ ಅಲ್ಯೂಮಿನಿಯಂ ಕಟ್ಟರ್ ರಾಡ್ ಕೂಡ ಪ್ರೊವೈಡ್ ಮಾಡಿಬಿಟ್ಟಿದ್ದೀವಿ. ಅದರದ್ದು ನೀವು ಎಡ್ಜಸ್ ಗುಬ್ಬಿಗಳದ್ದು ಡಿಸೈನ್ ನೋಡ್ಬೋದು. ತುಂಬ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅದು ಅಂತಂದ್ರೆ. ಹಾಗೆ ಬಂದರೆ ನಿಮಗೆ ಬೆಡ್ ಲ್ಯಾಂಪ್ ಕೂಡ ನೀವು ನೋಡ್ಬೋದು. ಅದು ನಿಮಗೆ 3 ಥರ ಕಲರ್ ಕಾಂಬಿನೇಷನ್ ಅಲ್ಲಿ ನಾವು ಆ ಬೆಡ್ ಲ್ಯಾಂಪ್ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಬಂದರೆ ವಾರ್ಡ್ರೋಬ್ ನೋಡ್ಬೋದು ನೀವು. ಕಿಡ್ಸ್ ರೂಮು, ಇದು ಚಿಕ್ಕ ರೂಮ್ ಅಂತ ನಾವು ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಇಲ್ಲೂ ಕೂಡ ನೀವು ಎಷ್ಟು ಬಟ್ಟೆಗಳನ್ನಾದರೂ ಜೋಡಿಸ್ಕೋಬೋದು. ಮಿರರ್ ಪಾಯಿಂಟ್ಸು, ಫ್ಲೋರು ಜನರಲ್ ಕಮ್ WC ನೋಡ್ಬೋದು. ಸೇಮ್ ಏನೇನಿದೆ ಅದೇ. ಸೋಪ್ ಸ್ಟ್ಯಾಂಡು, ಕನ್ಸೀಲ್ಡ್ ಟ್ಯಾಂಕು. ಹಾಗೆ ಬಂದರೆ ಇದು 100% ವಾಸ್ತು. ಕಮೋಡ್ ಪೊಸಿಷನಿಂಗ್ ಆಗಿರ್ಬೋದು. ಈಗ ಬೇರೆ ನಾವು ಕಿಚನ್ನು, ಬೆಡ್ರೂಮು,
ಮತ್ತೆ ಹಾಲು ಲಿವಿಂಗ್ ಸ್ಪೇಸ್ ಎಲ್ಲ ವಾಸ್ತು ಪ್ರಕಾರನೇ ಮಾಡ್ತೀವಿ ನಾವು. ಕಮೋಡ್ ಫೇಸ್ ಆಗಿರ್ಬೋದು ಎಲ್ಲ ಕೂಡ ವಾಸ್ತು ಪ್ರಕಾರನೇ ಇದೆ. ನಾರ್ತ್. ಹಾಗೆ ಬಂದರೆ ವಾಷಿಂಗ್ ಏರಿಯಾ, ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ ಪಾಯಿಂಟು, ವಾಟರ್ ಟ್ಯಾಪು, ಇಂಡಿಯನ್ ಕಮೋಡು. ಮನೆ ವರಾಂಡಗಳ ಬಗ್ಗೆ ಮಾತಾಡೋದಾದ್ರೆ ರೈಟ್ ವರಾಂಡ, ಲೆಫ್ಟ್ ವರಾಂಡ ಎಲ್ಲ ಕೂಡ ನಾವು ಸೆಟ್ ಬ್ಯಾಕ್ಸು 2 feet ಅಷ್ಟು ಸೆಟ್ ಬ್ಯಾಕು ನಿಮಗೆ ಬಿಟ್ಟಿದ್ದೀವಿ. ಸುತ್ತ ಸೇಫ್ಟಿ ರೈಲಿಂಗ್ಸು ಪ್ರೊವೈಡ್ ಮಾಡಿದ್ದೀವಿ. ಸುತ್ತ ಅದ್ರ ಪೇಂಟ್ ಆಗ್ಬೋದು ನೋಡ್ಬೋದು ನೀವು, ತುಂಬ ಒಳ್ಳೆ ನೀಟಾಗಿ ಬಂದಿದೆ ಕಲರ್ ಕಾಂಬಿನೇಷನ್ನು. ಹಾಗೆ ನಾವು ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಅದು ಇದಕ್ಕಿಂತ ತುಂಬ ಚೆನ್ನಾಗಿದೆ. ಅದರಲ್ಲಿ ಏನೇನಿದೆ ಅಂತ ನೋಡೋಣ. ಹಾಗೆ ನೀವು ಸ್ಟೆಪ್ಸ್ಗಳು ನೋಡ್ಬೋದು. ಸ್ಟೆಪ್ಸು ಕೂಡ ಎಲ್ಲ ಗ್ರಾನೈಟ್ ವರ್ಕಲ್ಲೇ ಮಾಡಿಸಿರೋದು. ಹಾಗೆ ಬಂದರೆ ಡೋರು, ನಾನು ಕೆಳಗಡೆದು ಡೋರ್ ಹೇಳೋದು ಮತ್ತೆ ಈ ಮನೆ ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸ್ಗೆ ಇರೋಂಥ ಡೋರು. ಈ ಡೋರು ಕೂಡ ಸಿಮಿಲರ್ ಗ್ರೌಂಡ್ ಫ್ಲೋರಲ್ಲಿ ಏನಿತ್ತು ಡೋರು ಅದೇ ಡೋರು. ಇದು ಕೂಡ ಫಸ್ಟ್ ಟೀಕಲ್ಲೇ ಮಾಡಿಸಿರೋದು, ತುಂಬ ಪಾಲಿಸ್ಟ್ ಆಗಿದೆ. ಹಾಗೆ ಬಂದರೆ ನಮಗೆ ಡಿಸೈನ್ ಪರ್ಪಸ್ಗೋಸ್ಕರ ಒಂದು ಪಿಕಾಕ್ ಸ್ಟೈಲ್ನ ಒಂದು ಎಲಿವೇಶನ್ ಕೊಟ್ಟಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆ ಬಂದರೆ ಎಂಟ್ರೆನ್ಸಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಇಲ್ಲಿ ದೇವ್ರ ಫೋಟೋ, ಅವ್ರ ಮನೆ ಹಿರಿಯರ ಫೋಟೋ ಯಾವ್ದಾದ್ರು ಇಟ್ಕೊಳ್ಳೋಕ್ಕೋಸ್ಕರ ತುಂಬ ಡಿಸೈನ್ ಆಗಿದೆ. ಸುಮಾರು ಕಡೆ ಮಿಸ್ ಆಗುತ್ತೆ, ನಾವು ಪ್ರೊವೈಡ್ ಮಾಡಿದ್ದೀವಿ. ಟಿವಿ ಕ್ಯಾಬಿನೆಟ್ ನೋಡ್ಬೋದು. ಇದು ಗ್ರೌಂಡ್ ಫ್ಲೋರ್ಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ಈ ಪರ್ವಗಳ ಡಿಸೈನ್ಸ್ಗಳು ನೋಡ್ಬೋದು ನೀವು. ಈ ಡಿಸೈನ್ಗೂ ಗ್ರೌಂಡ್ ಫ್ಲೋರ್ ಡಿಸೈನ್ಗೂ ತುಂಬ ವ್ಯತ್ಯಾಸ ಇದೆ. ಇದು ಹಾಲ್ ಸ್ವಲ್ಪ ಲಾರ್ಜ್ ಏರಿಯಾ ಬರುತ್ತೆ ಗ್ರೌಂಡ್ ಫ್ಲೋರ್ಗಿಂತ. ಇದು 3 BHK ಹೌಸ್ ಆಗಿರೋದ್ರಿಂದ ಕೆಳಗಡೆ ಕಾರ್ ಪಾರ್ಕಿಂಗ್ ಏರಿಯಾ ನಮಗೆ ಮೈನಸ್ ಆಗಿರೋದ್ರಿಂದ ಇದು ತುಂಬ ವಿಶಾಲವಾಗಿದೆ. ಟಿವಿ ಕ್ಯಾಬಿನೆಟ್ ನೋಡ್ಬೋದು ನೀವು. ಫಸ್ಟ್ ಫ್ಲೋರ್ ಕಿಚನ್ ಕಮ್ ಡೈನಿಂಗ್ ಸೇಮ್. ಈ ಡೈಮೆನ್ಷನ್ಗೆ ಗ್ರೌಂಡ್ ಫ್ಲೋರ್ಗಿಂತ ತುಂಬ ದೊಡ್ಡದಾಗಿ ಬರುತ್ತೆ ಡೈನಿಂಗ್ ರೂಮು. ಗ್ರೌಂಡ್ ಫ್ಲೋರಲ್ಲಿ ಸ್ವಲ್ಪ ಚಿಕ್ಕದಾಗಿ ಬರ್ಬೋದು, ಇದರಲ್ಲಿ ತುಂಬ ದೊಡ್ಡದಾಗಿ ಬರುತ್ತೆ. 8 ಮೆಂಬರ್ಸ್ ಆರಾಮಾಗಿ ಇಲ್ಲಿ ಡೈನಿಂಗ್ ಕೌಂಟ್ರು ಪ್ರೊವೈಡ್ ಮಾಡ್ಬೋದು. ಹೇಳೋದಾದ್ರೆ ಸ್ಟೀಲ್ ಬಂದ್ಬಿಟ್ಟು SK ಸೂಪರ್ ಸ್ಟೀಲ್ಸ್ ನಾವು RCC ಮತ್ತು ಕಾಲಮ್ ಎಲ್ಲದಕ್ಕೂ ಪ್ರೊವೈಡ್ ಮಾಡಿರೋದು 550 ಗ್ರೇಡ್ ಸ್ಟೀಲ್. ಹಾಗೂ ನಾವು ಕಾಂಕ್ರೀಟ್ ಪ್ರಪೋರ್ಷನ್ RCC ಸ್ಲ್ಯಾಬ್ಗೆ ಹೇಳೋದಾದ್ರೆ M20 ಗ್ರೇಡ್ ಆಫ್ ಕಾಂಕ್ರೀಟ್ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಬೀಮ್ ಡೆಪ್ತ್ ಆಗಿರಲಿ, ಸ್ಲ್ಯಾಬ್ ಡೆಪ್ತ್ ಆಗಿರಲಿ, ಕಾಲಮ್ ಡೈಮೆನ್ಷನ್ ಆಗಿರಲಿ, ಯಾವುದರಲ್ಲೂ ಕೂಡ ನಾವು ಕಾಂಪ್ರಮೈಸೇಷನ್ ಮಾಡ್ಕೊಂಡಿಲ್ಲ. ಏನು ರೆಗ್ಯುಲರ್ ಆಗಿ ಕೊಡಬೇಕು ಆ ಲೋಡ್ಗೆ ತಕ್ಕಂತೆ ಅದೇ ಕಾಂಬಿನೇಷನ್ಗಳನ್ನ ನಾವು ಕೊಟ್ಟಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ 3 BHK. ಫಸ್ಟ್ ಫ್ಲೋರ್ ಇಸ್ 3 BHK. ಮಾಸ್ಟರ್ ಬೆಡ್ರೂಮ್ ಕಡೆ ಬಂದರೆ ನೋಡಿ ಎಷ್ಟು ಸ್ಪೇಸ್ ಆಗಿದೆ. ಆರಾಮಾಗಿ ನೀವು ಇಲ್ಲಿ ಕಿಂಗ್ ಸೈಜ್ ಬೆಡ್ನ ಪ್ರಾವಿಷನ್ ಮಾಡ್ಕೋಬಹುದು. ಹಾಗೆ ನಮ್ಮದು ಫ್ಲೋರಿಂಗ್ ಬಂದರೆ ನೋಡಿ ಎಲ್ಲ ಗ್ರಾನೈಟ್ ಫ್ಲೋರಿಂಗ್. ಸ್ಕರ್ಟಿಂಗ್ ಕೂಡ ಅಬ್ಸರ್ವ್ ಮಾಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ. ಹಾಗೆ ಬಂದರೆ ಇಲ್ಲಿ ಒಂದು ಲ್ಯಾಪ್ಟಾಪ್ ಟೇಬಲ್ ಆರ್ ಎನಿ ಅದರ ಆಫೀಸ್ ವರ್ಕ್ ಏನು ಪ್ರೊವೈಡ್ ಮಾಡೋಕ್ಕೆ ನಾವು ಆಲ್ರೆಡಿ ಈ ವೈರಿಂಗ್ ಸಿಸ್ಟಮ್ಗೆ ಏನು ಪ್ರಾವಿಷನ್ ಮಾಡಬೇಕು ಅದೆಲ್ಲ ಮಾಡಿದ್ದೀವಿ. ಇದೊಂದು ಬುಕ್ ರ್ಯಾಕು, ಮಿನಿ ಬುಕ್ ರ್ಯಾಕು. ಹಾಗೆ ಬಂದರೆ ಇಲ್ಲಿ ಟಿವಿ ಕ್ಯಾಬಿನೆಟ್ ನೋಡಿ, ಸಿಂಪಲ್ ಟಿವಿ ಕ್ಯಾಬಿನೆಟ್ ಫಾರ್ ಮಾಸ್ಟರ್ ಬೆಡ್ರೂಮ್ ಫಸ್ಟ್ ಫ್ಲೋರ್. ಹಾಗೆ ಬಂದರೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ರೂಮ್. ತುಂಬ ನೀಟಾಗಿ ನಾವು ಸ್ಪೇಸ್ನ ಯುಟಿಲೈಸೇಷನ್ ಮಾಡ್ಕೊಂಡಿದ್ದೀವಿ. ಎಕ್ಸಾಸ್ಟ್ ಫ್ಯಾನು, ವೆಂಟಿಲೇಟರ್, ವಿಂಡೋ ಅಚ್ಚುಕಟ್ಟಾಗಿ ನಿಮಗೆ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಮತ್ತು ಸೋಪ್ ಇದು ಒಂದು ಬಾಕ್ಸ್ ಟೈಪಲ್ಲಿ ನಿಮಗೆ ಸೋಪು ಏನು ಐಟಮ್ಸು ಬಾತ್ ಐಟಮ್ಸ್ ಏನೇನು ಇಟ್ಕೋಬೇಕು ಅದಕ್ಕೆಲ್ಲ ಆಲ್ರೆಡಿ ರೆಡಿ ಇದೆ. ಅಂದರೆ 30 × 60 1800 ಸ್ಕ್ವೇರ್ ಫೀಟಲ್ಲಿ ಬಿಲ್ಟ್ ಆಗಿರ್ತಕ್ಕಂಥ ಈ ಮನೆ 1800 ಚದರ ಅಡಿಗಳಲ್ಲಿ ನಾವು ಬಿಲ್ಟ್ ಮಾಡಿದ್ದೀವಿ. ಹಾಗೆ ಬಂದರೆ ಇಲ್ಲಿ ನಮಗೆ ಎಲಿವೇಶನ್ ಪರ್ಪಸ್ಗೋಸ್ಕರ ಫಸ್ಟ್ ಫ್ಲೋರಲ್ಲಿ SS ರೈಲಿಂಗ್ಸ್ ವಿತ್ 10 mm ಥಿಕ್ ಗ್ಲಾಸ್
ಹಾಗೆ ನೀವು ಆಂಟಿ ಸ್ಕಿಡ್ ಟೈಲ್ಸ್ನ ಕೂಡ ಅಬ್ಸರ್ವ್ ಮಾಡ್ಬೋದು ಪೋರ್ಟಿಕೋದಲ್ಲಿ. ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಬೆಡ್ರೂಮ್ ನೋಡಿ, ಇದು ತುಂಬ ವಿಶಾಲವಾಗಿದೆ. ಇದು ಸ್ವಲ್ಪ ವಾರ್ಡ್ರೋಬ್ ಡಿಸೈನ್ ನಾವು ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಸ್ಲೈಡಿಂಗ್ ಡೋರ್, ಅದರಲ್ಲೆಲ್ಲ ನಾವು ಓಪನ್ ಡೋರ್ ಇಟ್ಟರೆ ಇದರಲ್ಲಿ ಸ್ಲೈಡಿಂಗ್ ಡೋರ್ನ ಪ್ರೊವೈಡ್ ಮಾಡಿದ್ದೀವಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತೇಳಿ. ಮಿರರ್ ಸ್ಟ್ಯಾಂಡು, ಮತ್ತೆ ಈ ಪಿ ಒ ಪಿ ಡಿಸೈನ್ ನೋಡ್ಬೋದು. ಒಂದೊಂದು ರೂಮಲ್ಲೂ ಒಂದೊಂದು ಪಿ ಒ ಪಿ ಡಿಸೈನ್ಗಳು ಡಿಫ್ರೆಂಟ್ ಕಲರ್ ಮ್ಯಾಚಿಂಗ್ಸು, ಅದಕ್ಕೆ ತಕ್ಕಂಥ ಕಲರ್ಗಳು. ಅಟ್ಯಾಚ್ ಕಮ್ WC, ವಾಶ್ ಬೇಸಿನ್, ಮಿಕ್ಸರು, ಶವರು, ಗೀಸರ್ ಪಾಯಿಂಟು, ಸೋಲಾರ್ ಪಾಯಿಂಟ್ಸು, ವೆಸ್ಟರ್ನ್ ಕಮೋಡು, ಕನ್ಸಿಲ್ ಟ್ಯಾಂಕು ನೋಡ್ಬೋದು. ಆಂಟಿ ಸ್ಕಿಡ್ ಟೈಲ್ಸು, ಈ ಫ್ಲವರ್ ಟೈಲ್ ಕಾಂಬಿನೇಷನ್ ನೋಡ್ಬೋದು ನೀವು. ತುಂಬ ಲಕ್ಸುರಿಯಸ್ ಆಗಿ, ತುಂಬ ನೀಟಾಗಿ ಒಳ್ಳೆ ಡೆಕೋರೇಟಿವ್ ಪರ್ಪಸ್ ಆಗಿ ಕಾಣ್ತಾ ಇದೆ. ಸೇಮ್ ಗ್ರೌಂಡ್ ಫ್ಲೋರಲ್ಲಿ ಏನು ಡಿಸೈನ್ ಇದೆ ಅದೇ ಡಿಸೈನಲ್ಲಿ ಫಸ್ಟ್ ಫ್ಲೋರ್ ಕೂಡ ಮಾಡಿಸಿದ್ದೀವಿ. ಹಾಗೆ ಈ ಮನೆ ವಾಸ್ತು ಕಡೆ ಬಂದರೆ ಇದು 100% ವಾಸ್ತು. ಇದು ನಾರ್ತ್ ಫೇಸಿಂಗ್ ಪೂಜಾ ಡೋರ್, ನಾರ್ತ್ ಫೇಸಿಂಗ್ ಇದೆ. ಮೇನ್ ಡೋರು ಕೂಡ ನಾರ್ತ್ ಇದೆ, ಪೂಜಾ ಡೋರು ಕೂಡ ನಾರ್ತ್ಗೆ ಬರುತ್ತೆ. ಟೆರೆಸ್ ನೋಡ್ಬೋದು ನೋಡಿ, ಎಷ್ಟು ತುಂಬ ಸುಂದರವಾಗಿದೆ ಅಂತಂದರೆ ಒಳ್ಳೆ ಕಾಮನ್ ಕೂಲ್ ಪ್ಲೇಸ್ ಅಂತಲೇ ಕಾಣ್ತಾ ಇದೆ ಇದು. ಹಾಗೆ ಬಂದರೆ ಇಲ್ಲಿ ಹಟ್ಟಲ್ಲಿ ನೋಡಿ, ಗೋಲ್ಡ್ ಕಲರ್ ಸ್ಟಿಪ್ ಲೈಟ್ಗೂ ಇದಕ್ಕೂ ಹಟ್ಗೂ ತುಂಬ ಆರಾಮ್. ಮತ್ತು ಇಲ್ಲಿ ಎಲ್ಲ ಕೂಡ ನಾವು ಹುಕ್ಗಳನ್ನ ಪ್ರೊವೈಡ್ ಮಾಡಿದ್ದೀವಿ. ನೀವು ಪಾಟ್ಗಳನ್ನ ನೇತಾಕೊಂಡ್ರೆ ಇಲ್ಲಿ ಇನ್ನೂ ತುಂಬ ನಿಮಗೆ ಒಳ್ಳೆ ವ್ಯೂ ಮಾತ್ರ. ನೋಡಿ ಮಾರ್ನಿಂಗ್ ವ್ಯೂ ಎಲ್ಲ ಎಷ್ಟು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಚಾಮುಂಡಿ ಬೆಟ್ಟನ ಬೆಳಿಗ್ಗೆ ಆರಾಮಾಗಿ ಬಂದು ನಿಂತ್ಕೊಂಡು ನೀವು ಇಲ್ಲೇ ಒಂದು ದರ್ಶನನೇ ತಗೊಬಿಡ್ಬೋದು ಫ್ರೆಂಡ್ಸ್. ಹಾಗೆ ಈಗ ಪ್ರತ್ಯೇಕವಾಗಿ 2 ಮನೆಗೂ ಕೂಡ ಗ್ರೌಂಡ್ ಫ್ಲೋರ್ ಒಂದು ಮನೆ, ಫಸ್ಟ್ ಫ್ಲೋರ್ ಒಂದು ಮನೆ ಇರೋದ್ರಿಂದ 2 ಮನೆಗೂ ಸಪ್ರೇಟ್ ಟ್ಯಾಂಕ್ನ ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಬಂದರೆ ಹೆಡ್ ರೂಮಲ್ಲಿ ನಾವು 2 ವಾಟರ್ ಪಾಯಿಂಟ್ಗಳನ್ನ ಆಲ್ರೆಡಿ ಕೊಟ್ಟಿದ್ದೀವಿ. ಹಾಗೆ ವಾಷಿಂಗ್ ಮಿಷಿನ್ಗೆ AH ಪಾಯಿಂಟ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ನಾವು ಕೆಳಗಡೆನೂ ಕೂಡ ವಾಷಿಂಗ್ ಮಿಷಿನ್ ಪಾಯಿಂಟ್ಗಳನ್ನ ಪ್ರೊವೈಡ್ ಮಾಡಿದ್ದೀವಿ, ಮೇಲೂ ಮಾಡಿದ್ದೀವಿ. ಕೆಳಗಡೆಯಿಂದ ವಾಶ್ ಮಾಡಿ ಡ್ರೈ ಮಾಡೋಕ್ಕೆ ತೊಂದರೆ ಆಗುತ್ತೆ ತಗೊಬಂದು ಅಂತ ಹೇಳಿದ್ರೆ ಇಲ್ಲೇ ನೀವು ವಾಶ್ ಮಾಡಿ, ಇಲ್ಲೇ ಆಂಗ್ಲರ್ಗಳಿದೆ, ಇಲ್ಲೇ ನೀವು ಡ್ರೈ ಮಾಡ್ಕೋಬೋದು. ಹಾಗೆ ನೀವು ಹೊರಗಡೆ ಬಂದರೆ ಇಲ್ಲೊಂದು ಮಿನಿ ವಾಷಿಂಗ್ ಏರಿಯಾ, ಬೇರೆ ಪಾತ್ರೆಗಳು ಅದು ಇದು ಸಣ್ಣ ಪುಟ್ಟ ಅಥವಾ ಬಟ್ಟೆ ಕೂಡ ಒಗೆಯೋದಾದರೆ ಇಲ್ಲೇ ಒಗಿಬೋದು ಹ್ಯಾಂಡಲ್ಲಿ.